ಬೆಂಗಳೂರು ಸೂರ್ಯ ಹುಟ್ಟಲ್ವಾ ಅಂತ ಒಂದೆರಡು ದಿವಸ ನೈಟ್ ಕರ್ಕೊಂಬಂದಾಗ ಅದ್ರ ಮಹಿಮೆ ಏನು ಅಂತ ಗೊತ್ತಾಯ್ತು. ಅಷ್ಟು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಬೇರೆ ಬೇರೆ ನಗರಪೇಟೆ ಅಂತ ಈ ತರ ಬೇರೆ ಬೇರೆ ಜನಗಳನ್ನ ಕರ್ಕೊಂಬಂದಲ್ಲಿ ಇಟ್ಟು ಒಂದು ಸಿಟಿನ ಮಾಡ್ತಾ ಇದ್ರೆ ತುಂಬಾ ಥ್ರಿಲ್ಲಿಂಗ್ ಆಗಿದೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಇದು ಹುತ್ರಿ ಬೆಟ್ಟ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನಚಕ್ಷು. ನಾನು ರಾಘವೇಂದ್ರ. ನಾನು ಇವತ್ತು ಹೋಗ್ತಾ ಇದ್ದೀನಿ ಕುಣಿಗಲ್ ಹತ್ರ ಇರೋ ಉತ್ರಿ ದುರ್ಗಕ್ಕೆ. ಏನು ಉತ್ರಿ ದುರ್ಗ ಅಂತೀರಾ? ನೀವು ಕೇಳಿರ್ಬೋದು ಉತ್ರಿ ಟ್ರೆಕ್ಕಿಂಗ್ ಅಂತ. ನಾನು ಇವತ್ತು ಉತ್ರಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀನಿ. ಅಲ್ಲಿ ಸನ್ರೈಸ್ ಟೈಮ್ ಹೋಗೋಣ ಅಂತ ಬೆಳಗ್ಗೆ ಅಷ್ಟೊತ್ತಿಗೆ ಹೊರಟೆ. ಆದ್ರೆ ಇಲ್ಲಿ ನೆಲಮಂಗಲ ಹತ್ರ ಎಲ್ಲ ಕ್ರಿಸ್ಮಸ್ ಲಾಂಗ್ ವೀಕೆಂಡ್ ಅಂತ ಎಲ್ಲ ಲಾಂಗ್ ಲೀವ್ ಇದೆ ಅಂದ್ಬಿಟ್ಟು ಎಲ್ಲ ನಾನ್ ಮುಂದೆ ಅಂತ ಹೋಗಿ ಬಂಪರ್ ಟು ಬಂಪರ್ ಜಾಮ್ ಮಾಡಿ ಎಲ್ಲ ಫುಲ್ ಟ್ರಾಫಿಕ್ ಮಾಡಿ ಇಟ್ಟಿದ್ರು. ಇವಾಗ ಅದನ್ನೆಲ್ಲ ಕ್ರಾಸ್ ಮಾಡಿಕೊಂಡು ನೆಲಮಂಗಲ ಕ್ರಾಸ್ ಮಾಡಿ ಹೋಗ್ತಾ ಇದ್ದೀನಿ. ಫುಲ್ಲು ಫಾಗ್ ಇದೆ, ತುಂಬಾ ಚಳಿ ಇದೆ. ಸನ್ರೈಸ್ ಟೈಮ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಹೋಗ್ತೀನ ಇಲ್ವಾ ಮಾತು ಇಲ್ಲ, ಬೆಳಕಾಗ್ತಾ ಇದೆ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅನ್ನೋದನ್ನ. ಈ ಬೆಂಗಳೂರು ಅನ್ನೋ ಟೆನ್ಷನ್ನಿಂದ, ಟ್ರಾಫಿಕ್ ಕಿರಿಕಿರಿಯಿಂದ ಎಲ್ಲಾದರೂ ಎಸ್ಕೇಪ್ ಆಗಬೇಕು ಅಂತ ನೋಡ್ತಾ ಇದ್ದೀರಾ? ಸ್ವಲ್ಪ ಅಡ್ವೆಂಚರ್, ಸ್ವಲ್ಪ ಪೀಸ್ ಜೊತೆಗೆ ಹಿಸ್ಟ್ರಿ ಟಚ್ ಕೂಡ ಬೇಕು ಅಂದರೆ ನೀವು ಖಂಡಿತ ವಿಸಿಟ್ ಮಾಡಬೇಕಾದಂಥ ಒಂದು ಜಾಗ ಇದೆ, ಅದೇ ಉತ್ರಿ ಬೆಟ್ಟ. ಇದು ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ 65-70 ಕಿಲೋಮೀಟರ್ ದೂರದಲ್ಲಿದೆ. ಕುಣಿಗಲ್ ತಾಲೂಕು ಹತ್ರ ಬರುವಂಥದ್ದೇ ಉತ್ರಿ ಬೆಟ್ಟ. ವೀಕೆಂಡ್ ಟ್ರಿಪ್ಗೆ ಇದು ಪರ್ಫೆಕ್ಟ್ ಟ್ರೆಕ್ಕಿಂಗ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಟ್ರೆಕ್ಕಿಂಗ್ ಲವರ್ಸ್ಗೆ ಇದು ನಿಧಾನವಾಗಿ ಫೇವ್ರೇಟ್ ಆಗ್ತಾ ಇದೆ. ರೀಸನ್ ಸಿಂಪಲ್, ಇದು ಜಸ್ಟ್ ಒಂದು ಟ್ರೆಕ್ಕಿಂಗ್ ಸ್ಪಾಟ್ ಅಲ್ಲ, ಇದು ಹಿಸ್ಟ್ರಿ, ನೇಚರ್ ಮತ್ತು ಅಡ್ವೆಂಚರ್ ಜೊತೆ ಒಂದೇ ಟ್ರಯಲ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಉತ್ರಿ ಬೆಟ್ಟದ ಹಾದಿಯಲ್ಲಿ ನಾವು ನಡೀತಾ ಹೋದರೆ ಪ್ರತಿಯೊಂದು ಹೆಜ್ಜೆಲ್ಲೂ ನಮ್ಮ ಇತಿಹಾಸ ನಮ್ಮ ಜೊತೆ ಮಾತಾಡ್ತಾ ಇರುತ್ತೆ. ಸುಮಾರು 16ನೇ ಶತಮಾನದಲ್ಲಿ ವಿಜಯನಗರ ಅರಸರ ಸಾಮಂತರಾಗಿದ್ದ ನಮ್ಮ ಕೆಂಪೇಗೌಡರು ಬೆಂಗಳೂರನ್ನು ರಕ್ಷಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಂದಿನ ಕಾಲದ ಬೆಂದಕಾಳೂರಿನ ಸುತ್ತಲೂ ಶತ್ರುಗಳಿಂದ ರಕ್ಷಣೆ ಪಡಿಬೇಕು ಅಂತ 9 ದುರ್ಗಗಳನ್ನು ನಿರ್ಮಿಸಿದರು. ಅಂದರೆ 9 ಕೋಟೆಗಳನ್ನು ಕಟ್ಟಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಏನೇನು ಒಂದು ಊರು ಮುಂದೆ ದುರ್ಗ ಅಂತ ಬರುತ್ತೆ, ಅದೆಲ್ಲ ಆಗಿನ ಕಾಲದಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದರು. ಒಂದು ರಕ್ಷಣೆಗೋಸ್ಕರ ಮಾಡಿದ್ದಿದ್ದು ಕೋಟೆಗಳನ್ನ ಕಟ್ಟಿ ಆ ಊರಿನಲ್ಲಿ. ಈಗ ಎಕ್ಸಾಂಪಲ್ ನಿಮಗೆ ಸಾವನ್ ದುರ್ಗ ಇರ್ಬೋದು, ಹಾಗೆ ಚಂದ್ರಾಯ ದುರ್ಗ, ಮಾಕಳಿ ದುರ್ಗ, ಹುಲಿಯೂರು ದುರ್ಗ, ಕಬ್ಬಾಳ ದುರ್ಗ, ಹಾಗೆ ಉತ್ರಿ ದುರ್ಗ, ಭೈರವ ದುರ್ಗ, ಈ ನಂದಿ ಬೆಟ್ಟದ ಹತ್ರ ಇರುವಂಥ ನಂದಿ ದುರ್ಗ, ದೇವರಾಯನ ದುರ್ಗ, ಈ 9 ಕೋಟೆಗಳನ್ನು ಆಗಿನ ಕಾಲದಲ್ಲಿ ಬೆಂಗಳೂರಿನ ಸುತ್ತ ಕೆಂಪೇಗೌಡರು ನಿರ್ಮಾಣವನ್ನು ಮಾಡಿದರು. ವಿಜಯನಗರದ ಸಾಮ್ರಾಜ್ಯದ ಕಾಲಕ್ಕೆ ಸೇರಿದ ಈ ಕೋಟೆ 16ನೇ ಶತಮಾನದಲ್ಲಿ ಕೆಂಪೇಗೌಡರಿಂದ 7 ಸುತ್ತಿನ ಕೋಟೆಯಾಗಿ ಮಾಡಲ್ಪಡ್ತು. ನಂತರ ಟಿಪ್ಪು ಸುಲ್ತಾನನ ಕಾಲದಲ್ಲಿ ಇದು ಪ್ರಮುಖ ಮಿಲಿಟರಿ ನೆಲೆಯಾಗಿ ಬಳಸ್ತಾ ಇದ್ರು. ಇಂದಿಗೂ ಈ ಬೆಟ್ಟದ ಮೇಲೆ ಕಾಣಿಸುವ 7 ಕಲ್ಲಿನ ಬಾಗಿಲುಗಳು ಮತ್ತು ಆ ಕೋಟೆಯ ಅವಶೇಷಗಳು ಆ ಕಾಲದ ವೈಭವವನ್ನು ನಮ್ಮ ಕಣ್ಮುಂದೆ ತಂದಿಡುತ್ತೆ. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಕಲ್ಲಿನ ಹಾದಿಗಳೆಲ್ಲ ನಮ್ಮನ್ನು ವೆಲ್ಕಮ್ ಮಾಡ್ತಾ ಇರುತ್ತೆ. ಇದೇ ಉತ್ರಿ ಬೆಟ್ಟದ ಮೊದಲನೇ ದ್ವಾರ. ಇಲ್ಲಿಂದನೇ ನಮ್ಮ ಜರ್ನಿ ಆರಂಭ. ವೆಲ್ಕಮ್ ಟು ಉತ್ರಿ ಬೆಟ್ಟ. ವಾವ್, ಹಳೆ ಕಾಲದ ಕೋಟೆ ತುಂಬ ಚೆನ್ನಾಗಿದೆ ನೋಡಿ. ಇದು ಸೆಕೆಂಡ್ ಡೋರ್ ಇದು. ಇಲ್ಲಿ ಎಂಟ್ರಿ ಆಗ್ತಿದ್ದಾಗೆ ಒಂದು ಅಂಗಡಿ ಇದೆ. ಇಲ್ಲಿ ನಿಮಗೇನು ವಾಟರ್ ಇರ್ಬೋದು, ಕೂಲ್ ಡ್ರಿಂಕ್ಸ್ ಆ ಥರ ಎಲ್ಲ ಸಿಗುತ್ತೆ. ಮೇಡಮ್ ಟೀ. ಟೀನಾ ಏನು ಅಣ್ಣ? ಟೀ ಕೊಡಿ ಹಾಗೆ. ಬನ್ನು ಗುಲ್ಕನ್ ಇದೆ, ಬನ್ನು ಗುಲ್ಕನ್ ತಿನ್ನೋಣ. ಹಾಂ, 2 ಹೇಳ. ಮೊದಲು ಟೀ ಕೊಟ್ಬಿಡಿ 2, ಹಾಗೆ 2 ಬನ್ನು ಗುಲ್ಕನ್ ಕೊಡಿ ಅಣ್ಣ. ಅಣ್ಣ, ಇದು ಎಷ್ಟು ಕಿಲೋಮೀಟ್ರ್ ಇದೆ ಕೆಳಗಡೆಯಿಂದ ಮೇಲ್ಗಡೆ ತನಕ? ಹಾಂ, ಅಪ್ ಆ್ಯಂಡ್ ಡೌನು. ಬೆಟ್ಟ ನೋಡ್ತೀನಿ ಅಂದರೆ ಬೆಟ್ಟದ ತನಕ ಪೂರ್ತಿ ಇದೆಯಾ ರೋಡು?
ರಾಗಿ ಕಲ್ಲು ಆನೆಗುಡ್ಡ ಅಕ್ಕತಂಗಿ ಕೂಡ ಯೂ ಪಾಯಿಂಟ್ ಸಂದೇಶ್ ಪಾಯಿಂಟ್ ಎಲ್ಲ ಕಾಣ್ತವ ಈಗ. ಹೋಗ್ಬೇಕಣ್ಣ ನೀವು ಜಾಗಕ್ಕೆ. ಹಾಂ, ಹೋದ್ರೆ ಕಾಣ್ತದಲ್ವಾ? ಹಾಂ, ಸರಿ ಸರಿ ಸರಿ. ಹಾಗಾದ್ರೆ ಸಕ್ಕರೆ ತುಂಬ ಹಾಕ್ಬಿಟ್ಟಿದ್ದೀರಿ, ಸೈಡ್ ಹಿಡ್ಕೊಂಡು, ಏನೋ ಗೊತ್ತಿಲ್ಲ. ನಿಮ್ಮದು ಯಾವ ಊರು? ಹಾಗಾದ್ರೆ ಮೇಲ್ಗಡೆ ಏನೇನಿದೆಯಾ? ಅಕ್ಕ ತಂಗಿ ಕೊಳ, ರಾಗಿ ಕಲ್ಲು. ಹಾಂ, ದೇವಸ್ಥಾನದಿಂದ ಎಷ್ಟು ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು? ಹಾಂ, ರಾಗಿ ಕಲ್ಲು ಆನೆಗುಡ್ಡ ಅಕ್ಕತಂಗಿ ಕೂಡ ಯೂ ಪಾಯಿಂಟ್ ಸಂದೇಶ್ ಪಾಯಿಂಟ್ ಹಾಂ ಹಾಂ ಹಾಂ. ಎಲೆ ಮುಂದೆ ಮುಂದೆ ಇದು ದಾರಿ ಇದೆಯಾ? ಹಾಂ, ಟೋಟಲ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ ಅಪ್ ಆ್ಯಂಡ್ ಡೌನ್. ನೀವು ಅಂಗಡಿ ಎಷ್ಟು ಗಂಟೆ ತನಕ ತೆಗ್ದಿರ್ತೀರಾ? ಆಮೇಲೆ ಊಟ ಓಟ. ಹಾಂ, ವೀಕ್ ಡೇಸಲ್ಲಿ ಯಾರು ಇರಲ್ಲ. ಇವತ್ತೇನೋ ಕ್ರಿಸ್ಮಸ್ ಹಾಲಿಡೇ ಅಂತ ಇದ್ದಾರೆ. ನಾವು ನಮ್ಮ ಚಿಕ್ಕೂರಲ್ಲಿ ಆಡು ಕುರಿ ಮೇಸಕ್ಕೆ ಮೇಲೆ ಹೋಗವು. ಇವಾಗ ಆಡು ಕುರಿ ಜಾಸ್ತಿ ಆದ್ಮೇಲೆ ಆಡು ಕುರಿ ಮಡಿಕೊಂಡಿಲ್ಲ. ಚಿರತೆಗಳಿದೆಯಾ? ಚಿಟ್ಟೆ ಕರಡಿ ನಮ್ಮ ಕತೆ ಏನಂಗಾದ್ರೆ? ಸೌಂಡಲ್ಲಿ ಏನಿಲ್ಲ, ಹಾಂ ಹಾಂ. ಶಬ್ದ ಇದ್ರೆ ಮಾತ್ರ ಹೌದಾ? ಗಲಾಟೆ ಇದ್ರೆ ಚಿಟ್ಟೆ ಅಂದರೆ ಮಾತಾಡ್ಕೊಂಡು ಓಡಾಡ್ಬೇಕು ನಾವು. ಚೆನ್ನಾಗಿದ್ದಾವೆ ಬೆಳಗ್ಗೆ ಅಲ್ವಾ, ಬೈದಿದೆ ಮೇಲೆ. ಇಲ್ಲಿ ಯಾವಾಗಾರು ಬಂದಿತ್ತ ಚಿರತೆ ನಿಮ್ಮ ಅಂಗಡಿ ಮುಂದೆ? ಬೆಳಗ್ಗೆ ಹೊತ್ತು ಆಡು ಕುರಿ ಹಿಡಿಯುತ್ತದು, ಮಧ್ಯಾಹ್ನದ ಸಮಯ ಈ ಟೈಮಲ್ಲಿ ಬರಲ್ಲ ಅನ್ಕೋತೀನಿ. ನೀವಿದ್ದೀರಲ್ಲ ಹುಲಿ. ಈ ಟ್ರೆಕ್ಕಿಂಗ್ ಮಾಡ್ತಾ ಇದ್ರೆ ತುಂಬ ಥ್ರಿಲ್ಲಿಂಗ್ ಆಗಿದೆ. ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ನೋಡಿ, ಒಂದು 4 ಬಾಗಿಲು ದಾಟಿ ಬಂದಾದ್ಮೇಲೆ ಇಲ್ಲಿ ಆಂಜನೇಯನ ದೇವಸ್ಥಾನವೂ ಇದೆ. ಇದು ನೋಡ್ತು ಅಂತ ಹೇಳಿದ್ರೆ ಇದು ತುಂಬ ಪುರಾತನವಾದಂಥ ಕೆತ್ತನೆ ಅನಿಸುತ್ತೆ. ಅದ್ರ ಮುಂದೆ ನಿಜವಾದ ಆಂಜನೇಯನ ಬಂದ್ಕೊತಿದ್ದಾರೆ. ಎಲ್ಲರೂ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಸರ್, ಇಲ್ಲಿ ಇಟ್ಟಿದ್ದೀನಿ. ನೋಡಿ, ನೀವೇನು ಮಾಡಿದ್ರಿ? ಬೇಕಾ? ನೋಡಿ, ನೀವೇ ತಗೊಳ್ಳಿ. ಇಲ್ಲೊಂದು ಗೋಡೆ ಬಂತು, ಕೋಟೆ. ಟಿಪ್ಪು ಸುಲ್ತಾನ್ ಕೂಡ ಆಗಿನ ಕಾಲದಲ್ಲೆಲ್ಲ ಇಲ್ಲೆಲ್ಲ ಮುದ್ದು ಗುಂಡೆಲ್ಲ ಇಡ್ತಾ ಇದ್ರಂತೆ. ಇಲ್ಲೊಂದು ಮರ ಬಂದಿದೆ. ಮತ್ತು ಟೋಟಲ್ ಈ ಥರ ಅಕ್ಕಪಕ್ಕ ಬೆಟ್ಟಗಳಲ್ಲೆಲ್ಲ 18 ಬಾಗಿಲಿದೆ ಅಂತ ಇದ್ದಾರೆ. ಒಂದಷ್ಟು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂಥವ್ರಿಗೆಲ್ಲ ಒಳ್ಳೆ ಲೊಕೇಶನ್ ಇದು. ವ್ಯೂ ಯಾವ ಥರ ಇದೆ ಇಲ್ಲಿಂದ? ಇಲ್ಲಿ ಬೆಟ್ಟ ಹತ್ಕೊಂಡ್ಬರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ. ಇಲ್ಲಿ ಅಂಗಡಿ ಎಲ್ಲ ಇದೆ. ಇಲ್ಲಿ ಬಂದಿದ್ರು ಒಬ್ರು ಟ್ರಕ್ಕಿಂಗ್ಗೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಸರ್? ಶಿವಪ್ರಕಾಶ್. ನೀವು ಫಸ್ಟ್ ಟೈಮ್ ಬಂದಿರೋದಲ್ಲಿ? ಫಸ್ಟ್ ಟೈಮ್ ಸರ್, ಫಸ್ಟ್ ಟೈಮ್ ಬರ್ತಾ ಇರೋದು. ಓಕೆ. ಬಹಳ ವರ್ಷದಿಂದ ಇದ್ರ ಬಗ್ಗೆ ಕೇಳ್ತಾ ಇದ್ವಿ. ಹೋಗಿ ಹೇಗೆ ತಿಳ್ಕೊಂಡ್ರಿ ಸರ್ ಮಾಹಿತಿ ಎಲ್ಲ? ಇದು ಉತ್ರಿ ಬೆಟ್ಟ ಅಂತ ಅಂದ್ಬಿಟ್ಟು ನಾವು ಆಲ್ಮೋಸ್ಟ್ ನನಗೆ ಗೊತ್ತಿರಾಗೆ ನನಗೊಂದು 20-25 ವರ್ಷದಿಂದನೇ ಗೊತ್ತು. ಅದ್ರ ಬಗ್ಗೆ ಕೇಳಿದ್ದೆ, ಯಾಕೆಂದ್ರೆ ಕೆಂಪೇಗೌಡರು ವಿಚಾರ ಬಂದಾಗೆಲ್ಲ ಉತ್ರಿ ಬೆಟ್ಟ ಅಂತ ಇದನ್ನ ಅವರೇ ನಿರ್ಮಾಣ ಮಾಡಿದ್ದು. ಇದನ್ನ ಅವರೇ ನಿರ್ಮಾಣ ಮಾಡಿದ್ದು. ಅವರು ಮೂಲಭೂತವಾಗಿ ಮೊದಲು ಈ ದುರ್ಗದಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ಕಥೆ ಇದೆ. ತುಂಬಾ ದುರ್ಗಗಳಿದೆ ಅಲ್ವಾ? ಇದೆ ತುಂಬಾ ದುರ್ಗ. ಇದು ಒಟ್ಟು ಕೆಂಪೇಗೌಡರು ಮಾಡಿದ್ದು 9 ದುರ್ಗ, ನವದುರ್ಗಗಳು ಅಂತ ಹೇಳ್ತಾರೆ. ಓಕೆ. ಆ ನವದುರ್ಗಗಳಲ್ಲೇನೋ ಎಲ್ಲ ಬಹುತೇಕ ನೀವು ಯಾವ ಕಡೆಯಿಂದ ಅಂದ್ರೆ
ಈ ಕಡೆ ದೊಡ್ಡಬಳ್ಳಾಪುರ ಆ ಕಡೆಯಿಂದ ಹಿಡಿದ್ಬಿಟ್ಟು ಈ ಸರ್ಕಲ್ ಇಂದ ಬಂದ್ರೆ ನೀವು ಸೆಮಿ ಸರ್ಕಲ್ ತರ ಬಂದ್ರೆ ಕಬ್ಬಾಳ್ ದುರ್ಗ ಅಂತ ಕನಕಪುರದ ಹತ್ರ ಬರುತ್ತೆ. ಇಲ್ಲಿ ಈ ರೇಂಜ್ ನಲ್ಲಿ 9 ದುರ್ಗ ಮಾಡಿದ್ದಾರೆ ಅವರು. ಕಬ್ಬಾಳ್ ದುರ್ಗ, ದೇವರಾಯನ ದುರ್ಗ, ಚಂದ್ರಾಯನ ದುರ್ಗ, ಮಾಕಳಿ ದುರ್ಗ, ಆಮೇಲೆ ಹುಲಿಯೂರು ದುರ್ಗ, ಹುತ್ರಿ ದುರ್ಗ, ನಂದಿ ದುರ್ಗ, ಈ ತರ ಒಟ್ಟು 9 ದುರ್ಗಗಳಿದೆ. ಆ 9 ದುರ್ಗಗಳು ಯಾವ ತರ ಇದೆ ಅಂದ್ರೆ ನೀವು ಒಂದು ಟೋಪೋಗ್ರಫಿ ಅಂತ ನೋಡಿದ್ರೆ ಇದೇ ತರ ತುಂಬಾ ಎತ್ತರವಾದ ಬೆಟ್ಟಲ್ಲಿ ಇರ್ತದೆ. ಅಲ್ಲಿ ಅವಾಗಿನ ಕಾಲಕ್ಕೆ ನೀವು 15ನೇ ಶತಮಾನಕ್ಕೆ ಹೋದ್ರೆ ಅವ್ರು ಇದ್ದಿದ್ದು 15ನೇ ಶತಮಾನದ ಟೈಮಲ್ಲಿ. ಆ ಟೈಮಲ್ಲಿ ಆಬ್ವಿಯಸ್ಲಿ ಇಲ್ಲೆಲ್ಲ ಸುತ್ತ ಕಾಡಿರ್ತದೆ. ಹಾಗಾಗಿ ಅವ್ರಿಗೆ ಅವರ ಒಂದು ಜನಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಅವರ ದವಸ ಧಾನ್ಯ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ ಅವರ ಏನು ಮುತ್ತು ರತ್ನಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೊಂದು ಜಾಗ ಅಂತ ಬೇಕಾಗಿರುತ್ತೆ. ಹಾಗಾಗಿ ಎಲ್ಲರೂ ಕೋಟೆ ಕಟ್ಟಿರೋ ಥರ ಆ ಟೈಮಲ್ಲಿ ಕೆಂಪೇಗೌಡರು ಸಹ ಕಟ್ಟಿರ್ಬೋದು. ಅವ್ರು ಆದ್ಮೇಲೆ ಯಾರು ಬಂದ್ರು ಸರ್? ಕೆಂಪೇಗೌಡರು ಆದ್ಮೇಲೆ 15ನೇ ಶತಮಾನದಿಂದ ಸುಮಾರು 17ನೇ ಶತಮಾನದವರೆಗೂ ಕೆಂಪೇಗೌಡರು ಆಮೇಲೆ ಅವ್ರ ವಂಶಸ್ಥರು ಆಳ್ವಿಕೆ ನಡೆಸ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೋಬೇಕಾಗಿದೆ ಅಂದ್ರೆ 15ನೇ ಶತಮಾನದಲ್ಲಿ ಇವತ್ತು ಇಲ್ಲಿಂದ ನೀವು ಮ್ಯಾಪ್ ಹಾಕಿದ್ರೆ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಅದು 48 ಕಿಲೋಮೀಟರ್ ಆಗುತ್ತೆ ಬೈ ವಾಕ್ ನೀವು ಹೋದ್ರೆ. ಅವತ್ತಿನ ಕಾಲಕ್ಕೆ 48 ಕಿಲೋಮೀಟರ್ ಇಲ್ಲಿಂದ ಓಡಾಡಿ ಅಲ್ಲಿ ಒಂದು ಸೂಪರ್ ಆದಂತ ಒಂದು ಸಿಟಿನ ಬಿಲ್ಟ್ ಮಾಡ್ತಾರೆ. ಅದು ಏನಕ್ಕೆ ಮಾಡಿರ್ಬೋದು ಅಂತಂದ್ರೆ ಈ ಇಷ್ಟು ದುರ್ಗಗಳ ಒಂದು ಸೆಂಟರ್ ಪಾಯಿಂಟ್ ಆಗಿದೆ ಅದು ಬೆಂಗಳೂರು ಅಂತ ಅನ್ನೋದು. ಅಲ್ಲೂ ಸಹ 3 ಕೆರೆಗಳು ಬರ್ತದೆ ಸುತ್ತ. ಅದ್ರ ಜೊತೆಗೆ ಅವತ್ತಿನ ಕಾಲಕ್ಕೆ ಇನ್ನೊಂದೇನಂದ್ರೆ 4 ದಾರ್ಗಳನ್ನ ಅವರು ನಿರ್ಮಾಣ ಮಾಡ್ತಾರೆ. ಈಗ ನೀವು ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅಲ್ಲಿ ಅವೆನ್ಯೂ ರೋಡ್ ಹತ್ರ ಹೋದ್ರೆ ರಾಜ ಮಾರ್ಕೆಟ್ ಅಂತ ಬರುತ್ತೆ. ಆ ರಾಜ ಮಾರ್ಕೆಟ್ ಅಲ್ಲಿ ಒಂದು ಪ್ಲಸ್ ಏನ್ ಸಿಗ್ನೇಚರ್ ಬರ್ತದೆ ಸರ್ಕಲ್ ಅಲ್ಲಿ ಅದು ಬಳೆಪೇಟೆ ಸರ್ಕಲ್, ಚಿಕ್ಕಪೇಟೆ ಸರ್ಕಲ್ ಅಂತ ಹೇಳ್ತೀವಿ. ಅದು ಸೆಂಟರ್ ಪಾಯಿಂಟ್ ಆಗಿ ಇಟ್ಕೊಂಡು ಅಲ್ಲಿಂದ 4 ಎತ್ತುಗಳನ್ನ ಕಟ್ಟಿ 4 ಎತ್ತುಗಳನ್ನ ಜೋಳಿಗಳನ್ನ ಕಟ್ಟಿ ಬಿಡ್ತಾರಂತೆ. ಅವ್ರು 4 ಯಾವ ದಿಕ್ಕಿಗೆ ಹೋಗುತ್ತೋ ಆ ದಿಕ್ಕಿಗೆ ಅಂತ ಅಂದ್ಬಿಟ್ಟು ನಾವು ನಗರ ಕಟ್ಟಬೇಕು ಅಂತ. ಅದು ಒಂದು ಆ ಕಡೆಗೆ ಹೋಗುತ್ತೆ, ಒಂದು ಯಲಹಂಕ ಕಡೆಗೆ ಬರುತ್ತೆ, ಇನ್ನೊಂದು ಹಲ್ಸೂರ್ ಕಡೆಗೆ ಹೋಗುತ್ತೆ, ಅದು ಹಲ್ಸೂರ್ ಗೇಟ್ ಅಂತಾರೆ. ಇನ್ನೊಂದು ಯಲಹಂಕ ಕಡೆ ಬರುತ್ತೆ, ಯಲಹಂಕ ಗೇಟ್ ಅಂತಾರೆ. ಆಮೇಲೆ ಈ ಕಡೆಗೆ ಕನಕಪುರ ಕಡೆಗೆ ಹೋಗುತ್ತೆ, ಅದು ಕನಕಪುರ ಗೇಟ್ ಅಂತಾರೆ. ಈ ತರ 4 ಗೇಟ್ 4 ದೂರ ಅವತ್ತಿನ ಕಾಲಕ್ಕೆ. ಇದು 15ನೇ ಶತಮಾನಕ್ಕೆ. ಅದಾದ್ಮೇಲೆ 16, 17 ಶತಮಾನದವರೆಗೂ ಬರುತ್ತೆ. ಮಧ್ಯದಲ್ಲಿ ಒಂದು ಮೈಸೂರು ರಾಜರಿಗೂ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಅವಾಗ ಇದೇ ಕೆಂಪೇಗೌಡರನ್ನ ತಗೊಂಡೋಗಿ ಶ್ರೀರಂಗಪಟ್ಟಣದಲ್ಲಿ ಅವರು ನಮ್ಮದೇ ಮೈಸೂರು ರಾಜರು ಬಂಧಿಸಿಟ್ಟಿರ್ತಾರೆ. ಆ ಥರದ್ದೆಲ್ಲ ಇದೆ. ಅದೆಲ್ಲ ಆದ್ಮೇಲೆ ಮೈಸೂರು ರಾಜರ ವಶಕ್ಕೆ ಬರ್ತಾ ಇದು. ಮೈಸೂರು ರಾಜರ ವಶಕ್ಕೆ ಬಂದ ಮೇಲೆ ಅದರ ಬಗ್ಗೆ ಅಷ್ಟೊಂದು ಮಾಹಿತಿಗಳಿಲ್ಲ. ಆದ್ರೆ 1799ರಲ್ಲಿ ಇದು ಯಾರು ಮೈಸೂರು ಟಿಪ್ಪು ಸುಲ್ತಾನ್ ಇರ್ತಾನೆ. ಟಿಪ್ಪು ಸುಲ್ತಾನ್ ಇದನ್ನೆಲ್ಲ ಆಳ್ತಾ ಇರ್ತಾನೆ. ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ ಟಿಪ್ಪು ಸುಲ್ತಾನ್ ಸತ್ತ ಮೇಲೆ ಇಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಇದನ್ನ ಆಳ್ವಿಕೆ ಮಾಡ್ತಾನೆ. ಅದನ್ನ ಮಾಡಿ ಅವನು ಸುಮಾರು ವರ್ಷ ಇಲ್ಲಿರ್ತಾನೆ. ಅವನು ಇಲ್ಲಿ ಬಂದು ಮಾಡ್ತಾ ಇರ್ತಾನೆ. ಆಮೇಲೆ ಅವನು ಕೊನೆಗಾಲಕ್ಕೆ ಅವನು ಪೋಸ್ಟ್ ಮಾಸ್ಟರ್ ಆಗಿ ಇಂಗ್ಲೆಂಡ್ ಅಲ್ಲಿ ಅವನು ಸತ್ತೋಗ್ತಾನೆ. ಅಲ್ಲಿವರೆಗೂ ಅದು ಸ್ಟೋರಿ ಇದೆ. ಅಲ್ಲಿದೆಲ್ಲ ಆಗಿಂದ ಏನೇನಿತ್ತು ಈಗಲೂ ಒಂದೊಂದು ಸುಳಿವುಗಳು ಇದೆ. ಈಗಲೂ ಇದೆ. ಏನಾಗಿದೆ ಅಂದ್ರೆ ನಮ್ಮಲ್ಲಿ ಈ ನಿಧಿ ಸಂಗ್ರಹಕ್ಕೆ ಅದಕ್ಕೆ ಅಂತ ಬರೋದು ತುಂಬಾ ಜನ ಆಗಿರೋದ್ರಿಂದ ಆಗಿನ ಕಾಲದಲ್ಲಿ ಏನಾದ್ರು ಇಟ್ಟಿರ್ತಾರೆ ಅಂತ ಸ್ವಲ್ಪ ಎಲ್ಲ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದೆ. ಬಟ್ ಇವತ್ತಿಗೇನೆ ಇದು ಹತ್ತು ಬರೋದು ಕಷ್ಟ ಇದೆ, ಇಲ್ಲ ಅಂತಲ್ಲ. ಬಟ್ ಅವತ್ತಿನ ಕಾಲದಲ್ಲಿ ಇನ್ನೂ ಕಷ್ಟ ಇರ್ಬೋದು. ಆಮೇಲೆ ಈಗ ಲಾಸ್ಟ್ 50-60 ವರ್ಷದಲ್ಲಿ ಟೂರಿಸಂ ಮೇಲೆ ಅಂತ ಅಟ್ರಾಕ್ಷನ್ ಏನು ಇಲ್ಲದೆ ಇರೋದ್ರಿಂದ, ನಮ್ಮ ಇಂಡಿಯಾ ಅದ್ರ ಮೇಲೆ ಇನ್ವೆಸ್ಟ್ ಮಾಡದೇ ಇರೋದ್ರಿಂದ ಇದು ಅಷ್ಟೊಂದು ಮಟ್ಟಕ್ಕೆ ಡೆವಲಪ್ ಆಗಿಲ್ಲ. ಆದರೆ ಒಂದು ರೀತಿನಲ್ಲಿ ಒಳ್ಳೇದೇನೆ. ಡೆವಲಪ್ ತುಂಬಾ ಆದರೆ ತುಂಬಾ ಕಷ್ಟ ಇದನ್ನ ಮೇಂಟೈನ್ ಮಾಡೋದು. ಹಾಗಾಗಿ ಹಿಂಗೆ ಇದ್ರು ಚೆನ್ನಾಗಿ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಪೀಕಿಗೆ ಬಂದಿದ್ದೀವಿ. ಇದಂತೂ ಸಖತ್ತಾಗಿದೆ. ಏನಂತ ಹೇಳಿದ್ರೆ 300-400 ಕಿಲೋಮೀಟರ್ ಎಲ್ಲೆಲ್ಲೋ ಹೋಗೋದಕ್ಕಿಂತ ಜಸ್ಟ್ 2 hours ಇನ್ವೆಸ್ಟ್ ಮಾಡಿದ್ರೆ ನೀವು ಹುತ್ರಿ ಬೆಟ್ಟಕ್ಕೆ ಬಂದು ರೀಚ್ ಆಗ್ತೀರಾ. ಈ ವೈಬ್ನ ಎಂಜಾಯ್ ಮಾಡ್ಬೋದು. ಬನ್ನಿ ಒಂದ್ಸಲಿ. ಈ ನೇಚರ್ ಎಂಜಾಯ್ ಮಾಡ್ಬೋದು. ಎಲ್ಲ ಲೇಕ್ ಎಲ್ಲ ನಿಮಗೆ ಪ್ರತಿಯೊಂದೂ ಇಲ್ಲಿ ಮೇಲ್ಗಡೆಯಿಂದ ಕಾಣಿಸ್ತಾ ಇದೆ. ವೈಬ್ ಮಾತ್ರ ಸಖತ್ತಾಗಿದೆ.
ಇದು ಬೆಂಗಳೂರಿಂದ ಕೇವಲ 72 ಕಿಲೋಮೀಟರ್ ದೂರದಲ್ಲಿದೆ. ಒಂದು ದಿನದ ಚಾರಣಕ್ಕೆ ಹೇಳಿ ಮಾಡಿಸಿದಂಥ ಒಂದು ಜಾಗ. ನಾವೆಲ್ಲೆಲ್ಲೋ ಹೋಗ್ತೀವಿ, ವಂಡರ್ಲಾ ಹೋಗ್ತೀವಿ, GRS ಹೋಗ್ತೀವಿ, ಅಲ್ಲಿ ಇಲ್ಲಿ ಹೋಗ್ತೀವಿ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿನ ಒಂದು ಸೂರ್ಯಾಸ್ತವನ್ನು ನೋಡೋದಕ್ಕೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ನೋಡೋದಕ್ಕೆ ಹೊರದೇಶದಿಂದಲೂ ಸಹ ಬಂದಿದ್ದಾರೆ. ನೀವು ಇಲ್ಲಿಗೆ ಸೂರ್ಯೋದಯ ನೋಡಬೇಕು ಅಂತಂದರೆ ಬೆಳಗಿನ ಜಾವ 5:15 ಬಂದರೆ ಅಥವಾ 5 ಗಂಟೆಗೆ ಬಂದರೆ 6:38ಕ್ಕೆ ಏನಾಗುತ್ತೆ, ಈ ಒಂದು ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಅಂತಕ್ಕಂಥ ಹುಡ್ತಾನೆ. ತುಂಬ ಚೆನ್ನಾಗಿರುತ್ತೆ. ನಾನು ಅಂದ್ಕೊಳ್ಳೀನಿ ಏನಪ್ಪ ಬೆಂಗಳೂರು ಸೂರ್ಯ ಹುಟ್ಟಲ್ವ ಅಂತ. ಒಂದೆರಡು ದಿವಸ ನೈಟ್ ಕರ್ಕೊಂಬಂದಾಗ ಅದ್ರ ಮಹಿಮೆ ಏನು ಅಂತ ಗೊತ್ತಾಯ್ತು. ಅಷ್ಟು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತಮ. ಒಂದು ದೇವಸ್ಥಾನ ಇದೆ. ಇದು ಚೇಡ್ರು ಕಾಲದಲ್ಲಿ ಒಂದು ನಿರ್ಮಾಣ ಆಗಿರ್ತಕ್ಕಂಥ ಒಂದು ಶಂಕರಲಿಂಗೇಶ್ವರ ದೇವಸ್ಥಾನ. ಅದ್ರ ಮುಂಭಾಗದಲ್ಲಿ ಒಂದು ಕೊಳ ಅಂತಕ್ಕಂಥದ್ದು ಇದೆ. ಆ ಒಂದು ಕೊಳ ಅಂತಕ್ಕಂಥದ್ದು ಈ ಕೆಂಪೇಗೌಡರು ಏನೇನು ಯೂಸ್ ಮಾಡ್ತಾ ಇದ್ರು ಅದೆಲ್ಲ ಏನಾದ್ರು ಇದೆಯಾ? ಇದೆ ಸರ್, ಕುರುಹುಗಳಿದೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ನಿಧಿ ಆಸೆಗೋಸ್ಕರ ಬಟ್ ಅದನ್ನೆಲ್ಲ ಡಮಾಲಿಷ್ ಮಾಡಿದ್ದಾರೆ. ಇದನ್ನ ಬೇಸಿಗೆ ರಾಜಧಾನಿ ಅಂತಾನೆ ಕರೀತಾರೆ ಎಸ್ಪೆಷಲಿ. ಯಾಕೆಂದ್ರೆ ಕೆಂಪೇಗೌಡರು ಬಂದ್ರೆ 2 ತಿಂಗಳುಗಳ ಕಾಲ ಇಲ್ಲೇನೆ ಉಳ್ಕೊಳ್ತಾ ಇದ್ರು. 2 ತಿಂಗಳ ಕಾಲ ಇಲ್ಲೇ ಇರ್ತಾ ಇದ್ರು ಸರ್. ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಇಲ್ಲೇ ಬಂದು ಅವರು ಸ್ಟೇ ಆಗ್ತಾ ಇದ್ರು. ಅದಕ್ಕೋಸ್ಕರ ಉತ್ತರಿ ದುರ್ಗವನ್ನ ಬೇಸಿಗೆ ರಾಜಧಾನಿ ಅಂತಾನೆ ಕರೀತಾರೆ. ಕೆಂಪೇಗೌಡರು ಮಂಚ ಇದೆ, ಮಂಚ ಕಲ್ಲಿನ ಮಂಚ ಈಗಲೂ ಇದೆ. ನಿಧಿ ಆಸೆಗೋಸ್ಕರ ಏನ್ ಮಾಡಿದ್ದಾರೆ, ಅದನ್ನ ಹೊಡೆದಾಕಿದ್ದಾರೆ. ಮಂಚ ಅಂತಂದ್ರೆ ಮಾಮೂಲಿ ಇದ್ರದ್ದು ಅನ್ಕೋಬಹುದು, ಇದು ಕಲ್ಲಿನ ಮಂಚ ಇದು. ಹ್ಞೂ ಸರ್. ಮತ್ತೆ ಅದಾಗಿದ್ದಾದ್ಮೇಲೆ ಒಂದು ರಾಗಿ ಬೀಸ್ತಕ್ಕಂತ ಕಲ್ಲಿದೆ 3 ಅಡಿದು. ಸೈನಿಕರಿಗೆಲ್ಲ ಅವತ್ತಿನ ಕಾಲದಲ್ಲಿ ಅಡಿಗೆ ಹ್ಞೂ ಸರ್ ಇಲ್ಲೇ ಮಾಡ್ತಾ ಇದ್ರು. ದವಸ ಧಾನ್ಯಗಳನ್ನೆಲ್ಲ ಶೇಖರಣೆ ಮಾಡೋದಕ್ಕೆ. ಹೌದು ಸರ್. ಒಂದು ಮನೆಗಳು ಸಹ ಇದಾವೆ. ಮತ್ತೆ ಇಲ್ಲಿ ಇರ್ತಕ್ಕಂಥ ಒಂದು ಮನೆ ನೀವು ನೋಡ್ಬೋದು. ಇದನ್ನ ನಾವು ಟಂಕಸಾಲೆ ಅಂತ ಕರಿತೀವಿ. ಅಂದ್ರೆ ಕೆಂಪೇಗೌಡರ ಕಾಲದಲ್ಲಿ ನಾಣ್ಯಗಳನ್ನ ಮುದ್ರಣ ಮಾಡ್ತಕ್ಕಂಥ ಸ್ಥಳ ಇದು. ಅದೇ ಇಲ್ಲಿ ರೇಲ್ ನಡ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಒಂದಷ್ಟು ಇಲ್ಲಿ ಆಗಿನ ಕಾಲದ್ದು ಮಂಟಪದ ಕಲ್ಲು ಥರ ಎಲ್ಲ ಇದೆ. ಇದ್ರ ಮೇಲೆಲ್ಲ ಕೆತ್ತನೆ ಎಲ್ಲ ಮಾಡಿದ್ದಾರೆ. ಐತಿತ್ತು ಇಲ್ಲೊಂದು ಡೋರ್ ಇತ್ತು ಅಂತಂತೀನಿ ನೋಡಿ. ಎಲ್ಲ ಮಂಟಪ ಕಲ್ಲು ಆ ಥರ ಎಲ್ಲ ಇದೆ. ಇದು ತುಂಬ ವರ್ಷದ ಇತಿಹಾಸ ಇದೆ ಇದಕ್ಕೆ, ಈ ಕೋಟೆಗೆ. ಹಾಗೆ ಬಂದರೆ ಈ ಬಂಡೆಕಲ್ ಮೇಲೂ ಕೂಡ ಈ ಬೆಟ್ಟದ ಮೇಲೆ ಒಂದು ಗಣಪತಿ ಇದೆ ನೋಡಿ, ನೋಡ್ಬೋದು. ಇಲ್ಲಿ ಗಣಪತಿ ಇದೆ. ಇದೆಲ್ಲ ಈಗಿನ ಕಾಲದ್ದೆಲ್ಲ, ತುಂಬ ಇತಿಹಾಸ ಇದೆ ಇದಕ್ಕೆಲ್ಲ. ನೋಡಿ ಡೋರ್ದೆಲ್ಲ ಓಲೆಲ್ಲ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಆಗಿನ ಕಾಲದಲ್ಲೆಲ್ಲ ಏನೋ ಸೀಕ್ರೆಟ್ ಸುರಂಗಗಳೆಲ್ಲ ಏನಿತ್ತು ಅದೆಲ್ಲ ಇದೆ ಅನ್ಕೋತೀನಿ. ಅಲ್ಲಿ ಪೀಕ್ ಆದಮೇಲೆ ನಾವು ರಿಟರ್ನ್ ಹೋಗ್ತಾ ಇದ್ವಿ ಇಷ್ಟೇ ಅಂತ. ಆಮೇಲೆ ಹೋಗ್ಬೇಕಾದ್ರೆ ರೈಟ್ಗೊಂದು ಈ ಥರ ಕಾಲ್ದಾರಿ ಹೋಗ್ತಾ ಇತ್ತು. ಏನೋ ಒಂದು ಕ್ಯೂರಿಯಾಸಿಟಿ ಉಂಟಾಯ್ತು ನಮಗೂ ಏನಿರ್ಬೋದು ಅಂತ. ಆದರೆ ಬರ್ತಾ ಬರ್ತಾ ಕಾಲ್ದಾರಿಯಲ್ಲಿ ಸ್ವಲ್ಪ ಮೂವ್ ಆಗ್ತಿದ್ದಂಗೆ ಇಲ್ಲಿ ನಿರ್ಜನ ಪ್ರದೇಶ, ಒಂಥರ ಯಾರೂ ಓಡಾಡ್ತಾ ಇರಲಿಲ್ಲ. ಕಾಲ್ದಾರಿ ಈ ಥರ ಇತ್ತು. ಆದರೆ ಆ್ಯಕ್ಚುಲಿ ಇವಾಗ ಶುರುವಾಗುವಂಥದ್ದು ಟ್ರಕ್ಕಿಂಗು ಇದಂತೂ ತುಂಬ ಚೆನ್ನಾಗಿದೆ. ಎಲ್ಲ ಅಲ್ಲಿಂದಲ್ಲಿಗೆ ಪೀಕ್ ಇದೇ ಡೆಸ್ಟಿನೇಷನ್ ಅಂದ್ಕೊಂಡು ರಿಟರ್ನ್ ಹೋಗ್ಬಿಡ್ತಾರೆ. ಆದರೆ ಒಂದು ಸ್ವಲ್ಪ ಮುಂದೆ ಬಂತು ಅಂತ ಹೇಳಿದ್ರೆ ಕಾಲ್ದಾರಿಯಲ್ಲಿ ನಡ್ಕೊಂಡು ಈ ಥರ ಎಲ್ಲ ವ್ಯೂ ಇರುತ್ತೆ. ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ಕಾಲ್ದಾರಿಲಿ ಒಂದು ಸ್ವಲ್ಪ ಮುಂದೆ ಬರಬೇಕು. ಮಾತ್ರ ತುಂಬ ಚೆನ್ನಾಗಿದೆ. ಒಂಥರ ಯಾವುದೋ ಬಾಹುಬಲಿ ಸೆಟ್ಟಲ್ಲಿ ನಡ್ಕೊಂಡು ಹೋದಂಗಿದೆ ನೋಡಿ. ಈ ಥರ ಎಲ್ಲ ಇದೆ. ಇದು ಬರೀ ಕೇವಲ ಟ್ರಕ್ಕಿಂಗ್ ಬೆಟ್ಟ ಅಂತ ಅಲ್ಲ, ಇದೊಂದು ಕೋಟೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ರೆ ವಾತಾವರಣ ಆ ಥರ ಇದೆ. ಈ ಬಂಗಾರದ ಜಿಂಕೆ ವಿಷ್ಣುವರ್ಧನ್ ಫಿಲಮ್ ಎಲ್ಲ ಇದೆಯಲ್ಲ, ಅದರೊಳಗಡೆ ಗುಹೆ ಎಲ್ಲ ಇದೆಯಲ್ಲ, ಆ ಥರ ಇದೆ. ನೋಡ್ತಾ ಇದ್ರೆ ಎಲ್ಲ ಸುರಂಗ ಮಾರ್ಗಗಳಿದ್ದಾಗಿದೆ ಒಳಗಡೆ. ಕೇವ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ.
ನೀವು ಶಿಖರದತ್ತ ಹತ್ತುತ್ತಾ ಹೋದರೆ ಅನದರ್ ಇಂಟ್ರೆಸ್ಟಿಂಗ್ ಸ್ಪಾಟ್ ಬರುತ್ತೆ, ಅದೇ ಕೆಂಪೇಗೌಡರ ಮಂಚ. ಈ ಜಾಗವನ್ನು ಕೇವಲ ವಿಶ್ರಾಂತಿ ಸ್ಥಳವಾಗಿ ಅಲ್ಲ, ಒಂದು ಯುದ್ಧದ ತಂತ್ರದ ವೀಕ್ಷಣಾ ಕೇಂದ್ರವಾಗಿತ್ತು. ಇವತ್ತು ನಾವು ಅಲ್ಲಿ ನಿಂತಾಗ ಕಾಣೋದು ಸುಂದರ ದೃಶ್ಯಗಳು ಮಾತ್ರವಲ್ಲ, ಇದು 5 ಶತಮಾನಗಳ ಹಿಂದೆ ಇಲ್ಲೇ ಕುಳಿತು ಕೆಂಪೇಗೌಡರು ಈ ನೆಲದ ಭದ್ರತೆಯನ್ನು ಆಲೋಚಿಸುತ್ತಿರಬಹುದೆಂದು ಕಲ್ಪನೆ ಕೂಡ ಮಾಡ್ಕೋಬೋದು ನಾವು. ಆ ರೀತಿ ಇದೆ. ಕೆಂಪೇಗೌಡರು ಮಂಚದ ಸುತ್ತ ಪುರಾತನ ಕಲ್ಲಿನ ರಚನೆಗಳು, ನೀರು ಸಂಗ್ರಹಿಸುವ ವ್ಯವಸ್ಥೆಗಳು ಮತ್ತು ಕೋಟೆಯ ಗೋಡೆಗಳ ಅವಶೇಷಗಳನ್ನು ನಾವಿನ್ನೂ ಕಾಣ್ಬೋದು. ಇದು ಉತ್ರಿ ದುರ್ಗವು ಕೇವಲ ಯುದ್ಧಕ್ಕಾಗಿ ಮಾತ್ರವಲ್ಲ, ದೀರ್ಘಕಾಲ ಬದುಕಲು ರೂಪಿಸಿದ ಒಂದು ಸ್ವಾವಲಂಬಿ ದುರ್ಗವಾಗಿರುತ್ತೆಂಬ ಸಾಕ್ಷಿ. ಇವತ್ತು ಈ ಮಂಚದ ಮೇಲೆ ನಿಂತು ನೋಡಿದರೆ ಗಾಳಿ ಮಾತ್ರ ಬೀಸುತ್ತೆ, ಆದರೆ ಮೌನವಾಗಿ ಇತಿಹಾಸ ಮಾತಾಡ್ತಾ ಇರುತ್ತೆ.